ಎಷ್ಟು ಪರ್ಸೆಂಟ್ ಇದೆ ಆ ಮೀಸಲಾತಿಯನ್ನ ತೆಗೆದುಕೊಂಡು ಬರೋದನ್ನ ಮಾತ್ರ ನಮಗೆ ಅನ್ಯಾಯ ಆಗೋದಿಲ್ಲ ಅಂತ ನಾನು ಹೇಳ್ತೇನೆ. ಯಾಕಂದರೆ ತಾವು ಆ ಒಂದು ಸಚಿವ ಸಂಪುಟದ ಸಭೆಯಲ್ಲಿ ತಮ್ಮ ಸ್ಪಷ್ಟ ಅಭಿಪ್ರಾಯವನ್ನು ಸಮಾಜದ ಪರವಾಗಿ ತಿಳಿಸಿರಿ ಅಂತೇಳಿ ನಾನು ಸಮಾಜದ ಪರವಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಅದು ಅಲ್ಲದೆ ಯಾರೇ ಆಗಲಿ, ಅಧಿಕಾರಿ ವರ್ಗದವರು ಇರಲಿ, ಸರ್ಕಾರ ಇರಲಿ, ಯಾವುದೇ ರೀತಿಯ ಕೊಟ್ಟಿ ಜಾತಿ ಜನಾಂಗಗಳ ಪರವಾಗಿ ಸಮಾಜದವರು ಹೋರಾಟ ಮಾಡೋ ಮಟ್ಟಕ್ಕೆ ಕೆಲಸ ಮಾಡಬಾರದು. ಅವರೇ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳೋದ್ರ ಮೂಲಕ ಅನರ್ಹರು ಇದ್ದರೆ, ಯಾವುದೇ ಒಂದು ಮಾನದಂಡ ಇಲ್ಲದೆ ಕೊಟ್ಟಿ ಸರ್ಟಿಫಿಕೇಟ್ ತೆಗೆದಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಆಕ್ಷನ್ ಮಾಡೋದ್ರ ಮೂಲಕ ಅಂಥವನ್ನ ಮಟ್ಟ ಹಾಕಬೇಕಂತ, ದಾಖಲಾತಿಯನ್ನು ಮಟ್ಟ ಹಾಕಬೇಕಂತ ಹೇಳ್ತಾ, ಯಾಕಂದ್ರೆ ಇವತ್ತು ಸಮಾಜದ ಬಹಳಷ್ಟು ಸಮಸ್ಯೆಗಳು ಸ್ಥಳೀಯವಾಗಿದ್ದಾವೆ. ಆ ಸ್ಥಳೀಯ ಸಮಸ್ಯೆಗಳಲ್ಲಿ ಒಂದೆರಡು ಸಮಸ್ಯೆಗಳಿದ್ದಾವೆ. ನಮ್ಮ ಸಮುದಾಯ ಈ ತಾಲೂಕಿನಲ್ಲಿ ಕನಗಿರಿ ಕ್ಷೇತ್ರದಲ್ಲಿ ಬಹುದೊಡ್ಡ ಸಂಖ್ಯೆಯಲ್ಲಿದೆ. ಆ ಸಂಖ್ಯೆಗೆ ಅನುಗುಣವಾಗಿ ನಾವು ಸಹಿತ ತಮ್ಮೆಲ್ಲರನ್ನೂ ಜೊತೆಗೂಡಿಸಿಕೊಂಡು ತಮ್ಮನ್ನು ನಮ್ಮ ಸಮಾಜದವರು ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ ಒಂದು, ಯಾಕಂದರೆ ಬಹಳಷ್ಟು ಸಂಖ್ಯೆ ಬಡವರು ಇರೋದ್ರಿಂದ ಒಂದು ತಾಲೂಕಾ ಲೆವೆಲ್ನಲ್ಲಿ ಅತ್ಯದ್ಭುತವಾದ ಒಂದು ಸುಂದರವಾದ ಕಲ್ಯಾಣ ಮಂಟಪವನ್ನು ಮಾಡಿಕೊಡ್ಬೇಕಂತೇಳಿ ಸಮಾಜ ಪರವಾಗಿ ಕೇಳ್ಕೊಳ್ತೀವಿ. ಅದರ ಜೊತೆಗೆ ಶಿಕ್ಷಣ ಸಂಸ್ಥೆ ಕಡೆ ಹೆಚ್ಚು ಲಕ್ಷ್ಯವನ್ನು ಕೊಡ್ರಿ, ಶಿಕ್ಷಣ ಸಂಸ್ಥೆ ಕಡೆ ಲಕ್ಷ್ಯ ಕೊಡ್ರಿ. ನಮ್ಮ ಸೂರ್ಯಬಾಬು ಸ್ವಲ್ಪ ಟ್ರೈನಿಂಗ್ ತಗೋರಿ. ಶಿಕ್ಷಣ ಸಂಸ್ಥೆ ಬಹಳ ಮುಖ್ಯವಾಗಿದ್ದು, ನಾವು ಏನು ಮಾಡಿದ್ರು ಶಿಕ್ಷಣ ಒಂದು ಪ್ರಮುಖವಾಗಿದ್ರೆ ಏನು ಬೇಕಾದ್ರೂ ಸಾಧಿಸಕ್ಕೆ ಸಾಧ್ಯತೆ ಇದೆ. ನಾವು ಶಿಕ್ಷಣ ಬಹಳ ಮುಖ್ಯವಾಗಿದೆ. ಇವತ್ತು ನಮಗ ಶಿಕ್ಷಣದ ಕೊರತೆ ಇರೋದ್ರಿಂದ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಭಾಗ, ಏನು ಕಲ್ಯಾಣ ಕರ್ನಾಟಕ ಭಾಗ ಅಂತೀವಿ, ಇವತ್ತು ನಾವು ಶಿಕ್ಷಣಕ್ಕೆ ವಂಚಿತವಾಗಿ ಇವತ್ತ ಏನು ಆರ್ಟಿಕಲ್ 371J ಬಂದ ಮೇಲೆ ನಮ್ಮ ಭಾಗದೊಳಗೆ ಒಂದು ವರ್ಷಕ್ಕೆ 5,000 ಕೋಟಿ ಕೊಡ್ತೀವಿ. ಆ 5,000 ಕೋಟಿ ಒಳಗೆ 25% ಶಿಕ್ಷಣಕ್ಕಾಗಿನೇ ದುಡ್ಡನ್ನು ತೆಗೆದಿಡುವಂಥ ಕೆಲಸವನ್ನು ಏನಾದರೂ ಮಾಡಿದರೆ ಸನ್ಮಾನ್ಯ ಸಿದ್ದರಾಮಯ್ಯನವರ ಒಂದು ನೇತೃತ್ವ ಸರ್ಕಾರದ ಹೆಮ್ಮೆಯಿಂದ ಹೇಳುವಂಥ ಕೆಲಸವನ್ನು ಮಾಡ್ತೀವಿ. ಇವತ್ತು ನಾವು 25% ದುಡ್ಡನ್ನು ಶಾರದಾಗ ಸೌಲಭ್ಯಗಳದಾವು, ಆದರೆ ಅದನ್ನು ಸರಿಯಾಗಿ ಉಪಯೋಗವನ್ನು ನಾವು ತಗೊಳಂಗಿಲ್ಲ. ನಾವು ಬೇರೆ ಇನ್ನ ಟೀಕೆ ಮಾಡೋದ್ರಾಗ ಅದೀವಿ. ಇವತ್ತು SC ST ಶಿಕ್ಷಣ ಸಂಸ್ಥೆಗಳಾದ್ರಂದ್ರೆ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳದಾವು, ಅದನ್ನು ತಗೊಳ್ಳೋಂಥ ಪ್ರಯತ್ನಗಳಾಗಬೇಕು. ನಾವೆಲ್ಲರೂ ಯಾಕೆ ನಾನು ಜಯಂತಿ ಮಾಡ್ತೀನಿ ಅಂದ್ರೆ, ಜಯಂತಿ ಮಾಡಿದಾಗ ಪಕ್ಷಾತೀತ ಇವತ್ತು ಈ ಕಾರ್ಯಕ್ರಮ ಸಲಾಗಿ ಎಲ್ಲಿ ದುಡ್ಡು ಕೇಳ್ತೀವಿ ಅಲ್ಲೆಲ್ಲ ದುಡ್ಡು ಕೊಟ್ಟಾರ ಸರ್ ಅಂತ. ಯಾವಾಗನ ಭಾಷಣ ಮಾಡ್ಲು 2 ತಿಂಗಳದಾಗ 2 ಕೋಟಿ, 15 ದಿವಸದಾಗ ಇನಾಗ್ರೇಷನ್. ಏನ್ ಮಾಡ್ತಾರೆ? 3 ಪೀರಿಯಡ್ ಸಚಿವರಾದ್ಮೇಲೆ ನಮ್ಮ ಸಮಾಜಕ್ಕೆ ಏನಪ್ಪ ಕೊಡುಗೆ? ಯಾರೇ ಇರ್ಬೋದು, BJP MLA ಇರಲು, ಕಾಂಗ್ರೆಸ್ MLA ಇರಲು, ಯಾರೇ ಇರಲಿ, ನಮ್ಗೆ ಗಂಗ ಬಿಡೋದಂದ್ರೆ ನಾವು ಹೊಗಳಿಕೆಯಿಂದ ಈಗ ಎಲ್ಲರೂ ಬಂದ್ರೆ ನಮ್ಗೆ ನಮ್ಮ ಭಾಷಣ ಏನಂತ ಮಾತಾಡ್ತಾರ, ಈ ಸಮಾಜ ರಕ್ಷಣೆಗಾಗಿ ಬೆರಳು ಕೊಟ್ಟಂತ ಸಮಾಜ ಎಲ್ಲ ಏನಪ್ಪ, ಶಿಕ್ಷಣಕ್ಕಾಗಿ ಗುರುವಿಗೆ ಇನ್ನೊಂದು ಕೊಟ್ಟಂತ ಎಲ್ಲರೂ ಬಂದು ನಮ್ಗೆ ಏನ್ ಮಾಡ್ತಾರ, ಬುದ್ಧ ಚಪ್ಪರಿಸಿ ನಮ್ಮನ್ನು ಹೊಗಳು ಬಿಡ್ತಾರ. ಆ ಹೊಗಳಿಕೆ ಕೇಳಿ ನಾವು ಕೇಕೆ ಹೊಡೆದ್ಬಿಟ್ಟು ಒಬ್ಬರನ್ನು ಎದ್ದು ನಿಂತು ನೀವು ಎಲ್ಲಿವರೆಗೆ ಮನುಷ್ಯನ ಜೀವನದಾಗ ಎಲ್ಲಿವರೆಗೆ ನೀವು ಕ್ವಶನ್ ಕೇಳಲ್ಲ, ಯಾವ ಮನುಷ್ಯ ಎಲ್ಲಿವರೆಗೆ ಯಾವುದೇ ಒಬ್ಬ ಜನಪ್ರತಿನಿಧಿಗಳಿಗೆ ಸಾಮಾನ್ಯ ನಮ್ಮ ನಾಯಕ ಸಮಾಜದ ಸಾಮಾನ್ಯ ಮನುಷ್ಯ ಪ್ರಶ್ನೆ ಮಾಡಂತ ಆಗ್ತಾರಲ್ಲ, ಅವತ್ತು ಶಿಕ್ಷಣಕ್ಕೆ ನೀವು ಶಿಕ್ಷಣ ಹೊಂದಿರಂತ ಅರ್ಥ. ಇವತ್ತು ಜಗತ್ತಿನೊಳಗ ಗುರುಕುಲ ಆಶ್ರಮ ತೆಗೆದಂತಾರೆ ಯಾರನ್ನಿದ್ರು, ಹಾಸ್ಟೆಲ್ಗಳು ಅಂತವಲ್ಲ, ಅವಾಗ ಗುರುಕುಲ ಆರಂಭಿಕೆಯಿಂದ ಅವತ್ತಿಗೆ ಗುರುಕುಲ ಆಶ್ರಮಗಳು ತೆಗೆದು ಮುಂದುವರಿದ ಜನಾಂಗ ಬ್ರಾಹ್ಮಣ ಕುಲಕ್ಕೆ ಸಹಿತ ವಿದ್ಯೆ ಹೇಳಿದಂತ ವ್ಯಕ್ತಿ ಯಾರನ್ನಿದ್ರು, ಅದರ ನಾಯಕ ಸಮಾಜ. ಅದನ್ನು ತಲೆಗಿಟ್ಟಬೇಕು ನೀವೆಲ್ಲರೂ.
ಇವತ್ತು ನಿಜವಾಗಿ ಹೇಳ್ಬೇಕಾದ್ರೆ ಗುರುಕುಲ ಆಶ್ರಮಗಳು ಆಮೇಲೆ ಸುಮಾರು 75 ಕೋಟಿ ಕತ್ತಲು ಕಟ್ಟಿವಿ. ಎದಕ್ಕೆ ಕಟ್ಟಿವಿ? ಇವತ್ತು ಹೆಂಗಾಗ್ಬಿಡತ್ತಂದ್ರೆ ನಾವು ಎಲ್ಲರೂ ಹೊಗಳಿಕೆ ಮಾತಿನಿಂದ ನಾವೆಲ್ಲ ಹೊಗಳಿಕೆ ಭಟ್ರಾಗ್ಬಿಟ್ಟಿವಿ. ಇವತ್ತು ನಿಜವಾಗಿ ಅದನ್ನೆಲ್ಲ ಬಿಡ್ಬೇಕು. ಇವತ್ತು ನಾವು ನಿಜವಾಗಲೂ ನಮ್ಮ ಕೆಲಸ ಆಗ್ಬೇಕಂದ್ರೆ ಯಾವತ್ತು ಚುನಾವಣೆ ಬರ್ತಲ್ಲ, ಇವತ್ತು ಸಮಾಜದ ಪರವಾಗಿ ಯಾರು ಇರ್ತಾರೋ ಅವ್ರಿಗೆ ನಾವು ಮತ ನೀಡಿ ಪಾಠ ಕಲಿಸ್ಬೇಕು. ಬಿಜೆಪಿ ಅಲ್ಲ ಕಾಂಗ್ರೆಸ್ ಅಲ್ಲ, ಅವಾಗ ಮಾತ್ರ ನಮ್ಮ ಸಮಾಜಕ್ಕೆ ಎಲ್ಲರೂ ಬರ್ತಾರೆ. ಇವತ್ತು ಎಲ್ಲರೂ ನೋಡ್ಯಾರ. ಇವತ್ತು ಆಡಕ್ ಆಗಲ್ದು. ಎಲ್ಲ ರಾಜಕಾರಣಿಗಳು ನಮ್ಮ ಬದಿಗೆರೆ ಎತ್ತು ಬಿಡು, ಇನ್ನೊಂದ್ಸರಿ ನಮ್ಮ ಶಿವರೆಡ್ಡಿ ಎತ್ತು ಬಿಡು, ಅದೆಲ್ಲ ನಡೆಯಂಗಿಲ್ಲ. ಇವತ್ತು ನಾವು ಅವರು ನಮಗೆ ಬದಿಲಿ ಬಡಿಲಿ ದುನಿಯಾ ಮಾಡ್ಲಿ, ನಮಗೆ ತಾಳ್ಮೆ ಬಂದೈತೆ. ನಮ್ಮ ತಲೆ ಸಿಟ್ಟಿಲ್ಲ. ಯಾವ ಮನುಷ್ಯನ ತಲೆ ಸಿಟ್ಟು ಹೋಗ್ತೈತಲ್ಲ ಅವತ್ತು ಸಮಾಜ ಉದ್ಧಾರ ಆಗ್ತದೆ. ನೀವು ಮೊದಲು ಶಿಕ್ಷಣವಂತರಾಗೋದು ಕಲಿಬೇಕು, ಪ್ರಶ್ನೆ ಕೇಳೋಂಥದ್ದು ಕಲಿಬೇಕು. ನನಗೆ ಪ್ರತಿ ಸರಿ ಇಲ್ಲಿ ಗುರಿಕಾರ್ ಅಂತ ಇದ್ದಾರೆ, ಅವ್ರು ಹಾಕ್ತೇನಿಲ್ಲ. ಕಾಂಟ್ರವರ್ಸಿ ವಾಟ್ಸಪ್ನ ಹಾಕಕ್ ಸಾಧ್ಯ ಇಲ್ಲ. ಅದಕ್ಕೆ ದಮ್ಮು ಧೈರ್ಯ ತಾಕತ್ ಏನನ್ನ ಹಾಕೋದಿದ್ರ ಅದು ನಾಯಕ ಸಮಾಜದ ಹುಡುಗರು ಅಂತ ಹೇಳಕ್ ಇಷ್ಟಪಡ್ತಾರೆ. ಇವತ್ತು ಅಷ್ಟು ರಾಜಕಾರಣಿಗಳು ಬೇಸಿದ ಇವತ್ತು ಸಚಿವರು ಹೇಳೋದು ನಿಮ್ಗೆ ನಮ್ಮ ಸಮಾಜ ಜನರಲ್ಲಿಗೆ ಅವಕಾಶ ಐತೆ, ನಮಗೇನೈತೆ ಅವಕಾಶ. ಅಟ್ಲೀಸ್ಟ್ ಮಾನವತೆ ಮನುಷ್ಯತ್ವ ಏನನ್ನ ಕರುಣೆ ನಮಗೆ ದುಡ್ದಾರಂಬ ಋಣ ನಿಮಗಿದ್ರ ನಿಗಮ ಮಂಡಳಿ ಇವತ್ತು ನಿಮ್ ಸರ್ಕಾರ ಐತೆ. ಇವತ್ತು ಶಿವರೆಡ್ಡಿ ವಕೀಲರು ಇದಾರ, ಆ ಕಡೆ ಹನುಮೇಶ್ ನಾಯಕ್ ಇದಾರ, ನಾರಾಯಣಪ್ಪ ಇದಾರ, ಎಲ್ಲರೂ ಇದಾರ. ಅವ್ರನ್ನ ಯಾಕೆ ನೀವು ನಾಮಿನೇಟ್ ಮಾಡಂಗಿಲ್ಲ? ಮಾಡಿ ತೋರ್ಸ್ರಿ. ಬರೀ ಸಮಾಜನ ಹೊಗಳಿ ಇಂಥ ಕಾರ್ಯಕ್ರಮದಾಗ ಬಂದು ಹೊಗಳಿದ್ರ ಪರಿಸ್ಥಿತಿ ಅಲ್ಲೇ ಅಲ್ಲ. ಇವತ್ತು ನಿಜವಾಗಿ ನಿಮಗೆ ತಾಕತ್ತು ಧೈರ್ಯ ದಮ್ಮು ಸಮಾಜ ಮೇಲೆ ಕರುಣೆ ಏನಾನ ಇದ್ನಪ್ಪ ಅಂದ್ರೆ ಇಲ್ಲಿ ನಮ್ಮ ಕನಗಿರಿ ಕ್ಷೇತ್ರದಾಗ ನಮಗೆ ಒಂದು ಭೂಮಿ ಕೊಟ್ಟು ಸರ್ಕಾರ ಕಡೆ ಆಗಿಲ್ಲ ಅಂದ್ರ ನೀವು ಸಮಾಜದ ಋಣದಾಗ ಇದ್ರಿ. ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು, ನೀವು ಸಮಾಜದ ಋಣದಾಗ ಬಂದ್ಬಿಡ್ತಂದ್ರ ನನಗೊಂದು ದೊಡ್ಡ ಸಹ ಕೆಲಸ ಸ್ಟಾರ್ಟ್ ಆಗತ್ತೆ. ಏನಂದ್ರ ಏನು ದೊಡ್ಡ ಕೆಲಸ ಚಲೋ ಆಗತ್ತಂದ್ರ ನಮಗೊಂದು 2 ತಿಂಗಳು ಒಟ್ಟ ಟೈಮ್ ಸಿಗ್ಲಾರ್ದಂಗೆ ಆಗತ್ತೆ. ಒಂದು ಕಡೆ ವಿಜಯದಶಮಿ ಮೈಸೂರು ದಸರಾ, ಒಂದು ಕಡೆ ರಾಜ್ಯೋತ್ಸವದೊಂದು, ಹಿಂಗಾಗಿ ನನಗೆ ಟೈಮ್ ಸಿಗ್ಲಾರ್ದಂಗೆ ಆಗೈತೆ. ಇಲ್ಲಾಂದ್ರೆ ಇದೇ ಜಯಂತ್ಯೋತ್ಸವ ದಿವಸನ ಪೂಜೆ ಮಾಡ್ಬೇಕಂತ ನಾನು ಹಠ ತೊಟ್ಟಿದ್ದೆ. ಆದರೆ ಅನಿವಾರ್ಯ ಒಂದು 15 ದಿವಸ 20 ದಿವಸ ಮುಂದಕ್ಕೆ ಹಾಕಿ 1 ತಿಂಗಳೊಳಗಾಗಿ ಎಲ್ಲ ಕೆಲಸಗಳನ್ನ ಪ್ರಾರಂಭ ಮಾಡೋಣ. ಆಟಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅನ್ನೋ ಮಾತನ್ನು ಹೇಳ್ತೀನಿ. ಕಣ್ಣು ಕೊಡಲು ಬೆಳಗಿದ ಶಿವನ ಗುಡಿಯ ದೀಪ.